ಮಿಥುನ್ ತೇಜಸ್ವಿ. ನನ್ನ ಪಾತ್ರದ ಹೆಸರು ಅರವಿಂದ್. ಸ್ವಲ್ಪ ಪಾತ್ರದ ಪರಿಚಯನೂ ಮಾಡಿಕೊಡಿ. ಓಕೆ, ನಾನು ಅಗ್ನಿ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ನನಗೂ ಅವನಿಗೂ ಒಂದು ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇರುತ್ತೆ. ವಿ ಲವ್ ಈಚ್ ಅದರ್ ಬಟ್ ಸ್ಟಿಲ್ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಎದುರುಗಡೆ ಹೇಟಾಗಿ ಕನ್ವರ್ಟ್ ಆಗಿ ನಡೀತಾ ಇರುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ಸಾಕ್ಷಿ ಆ್ಯಂಡ್ ಆಲ್ರೆಡಿ ಪ್ರೋಮೋಲ್ ನೋಡಿರ್ತೀರಾ. ತುಂಬ ಸಾಫ್ಟಾಗೇ ಇರ್ತಾಳೆ, ಬಟ್ ಅನ್ಯಾಯ ಆದರೆ ಅವಳಿಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅವಳು ಡೆಫಿನೆಟ್ಲಿ ಮಾತಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಮಂತ್. ನಾನು ಅಗ್ನಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈಲರ್ ಮತ್ತು ಈ ಟೀಸರ್ ನೋಡ್ದಂಗೆ ಅಗ್ನಿ ಅನ್ನೋ ಪಾತ್ರ ಫೈರ್ಗೆ ಕಂಪೇರ್ ಮಾಡುವಂಥ ಪಾತ್ರ. ಯಾವಾಗಲೂ ಕೋಪದಲ್ಲೇ ಇರ್ತಾನೆ, ಸಿಟ್ಟಲ್ಲೇ ಇರ್ತಾನೆ. ಬಿಕಾಸ್ ಅವನ ಲೈಫಲ್ಲಿ ನಡೆದಿರೋ ಅಷ್ಟು ಇನ್ಸಿಡೆಂಟ್ಗಳು ಅವನನ್ನು ಹಿಂಗೆ ಮಾಡಿರುತ್ತೆ. ಸೊ ಇದು ನನ್ನ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ತೆ, ನಾನು ಲೇಖನ ಆ್ಯಂಡ್ ಅಗ್ನಿ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದಿತಿ ಅನ್ನೋ ಹೆಸರಲ್ಲಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಪರಿಚಯ ಏನಂತ ಹೇಳಿದ್ರೆ, ಅಗ್ನಿಯ ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು. ಬಿಕಾಸ್ ಅದಿತಿ ಒಂದು ಕನ್ಸರ್ನ್ ಏನಂದರೆ, ಅಗ್ನಿಗೆ ಯಾವತ್ತೂ ಒಳ್ಳೆಯದೇ ಮಾಡಬೇಕು ಆ್ಯಂಡ್ ಇಡೀ ಮನೆಯವ್ರಿಗೆ ಲೈಕ್ ಒಳ್ಳೆಯದೇ ಬಯಸ್ತಾಳೆ. ಆ್ಯಂಡ್ ಅವಳು ಇನ್ನೊಂದು ಏನಂದರೆ, ಬೇರೆಯವರು ಕೂಡ ಅವಳಿಗೆ ಕೆಟ್ಟದ್ದು ಬಯಸಿದ್ರು ಯಾವತ್ತೂ ಅದಿತಿ ಕೆಟ್ಟದ್ದು ಬಯಸಲ್ಲ. ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗೇ ಇರ್ತಾಳೆ. ಸೊ ದಿಸ್ ಈಸ್ ಮೈ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಐ ಮಿಸ್ಡ್ ಇಟ್. ಸೊ ಮೊದಲೇ ಹೇಳ್ದಂಗೆ ನನ್ನ ಕ್ಯಾರೆಕ್ಟರ್ ಹೆಸರು ಮಲ್ಲಿಕಾ ಆ್ಯಂಡ್ ನಾನು ಇರೋದೇ ಅಲ್ಲಿ ಎಡವಟ್ಟು ಮಾಡೋಕ್ಕೆ. ಮಸಾಲ ಇರಬೇಕು ಲೈಫಲ್ಲಿ, ನೆಗೆಟಿವಿಟಿ ಇರಬೇಕು, ಆವಾಗಲೇ ಪಾಸಿಟಿವಿಟಿದು ಇಂಪಾರ್ಟೆನ್ಸು ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ನನ್ನ ಪಾತ್ರ ಏನು ಅಂತಂದರೆ, ಐ ಆಮ್ ಅ ವೆರಿ ಆ್ಯಂಬಿಷಿಯಸ್ ಲೇಡಿ ಆ್ಯಂಡ್ ನನ್ನ ಆ್ಯಂಬಿಷನ್, ನನ್ನ ಗುರಿ ಮುಟ್ಟಬೇಕು ಅಂತಂದರೆ ನಾನು ಸುಮಾರು ಎಡವಟ್ಟುಗಳು ಮಾಡೋಕ್ಕೆ ರೆಡಿ ಇದ್ದೀನಿ. ಬಾಕಿ ನೀವೇ ತೆರೆ ಮೇಲೆ ನೋಡ್ತೀರಾ, ಟಿ ವಿ ಮೇಲೆ. ಥ್ಯಾಂಕ್ ಯು. ಫಸ್ಟು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ. ಇದಕ್ಕಿಂತ ಮುಂಚೆ ಒಂದು 2-3 ಸೀರಿಯಲ್ ಮಾಡಿದ್ದೀನಿ. ಈಗ ಅಗ್ನಿ ಸಾಕ್ಷಿ ಸೀರಿಯಲ್ನ ನಿರ್ದೇಶಕ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಇಲ್ಲಿ ನಾಣಿ ಪಾತ್ರನ ಮಾಡ್ತಾಯಿದ್ದೀನಿ. ನಾಣಿ ಅಂದರೆ ಸಾಕ್ಷಿಯವರ ಸೋದರ ಮಾವನ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಾಕ್ಷಿಗೆ ಎಲ್ಲೆಲ್ಲ ತೊಂದರೆ ಆಗುತ್ತೋ ಅಲ್ಲಿ ನಾನು ಸ್ವಲ್ಪ ಅವಳಿಗೆ ಬೆನ್ನೆಲುಬಾಗಿ, ಸಪೋರ್ಟಿವ್ ಆಗಿ, ಪಾಸಿಟಿವ್ ಆಗಿ ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಇದೇ ನನ್ನ ಪಾತ್ರ. ಸೀರಿಯಸ್ ಆಗೇ ಇರುತ್ತೆ. ಸೀರಿಯಸ್ ಆಗೇ ಇರುತ್ತೆ. ಓಕೆ, ಡೈರೆಕ್ಟರ್ ಸರ್ಗೆ ಯಾರೊಬ್ರು ಕಮೆಂಟ್ ಮಾಡಿದ್ದಾರೆ, ಶೋನಲ್ಲಿ ವಿಲನ್ ಯಾರು ಅಂತ ನೋಡಕ್ ಕಾಯ್ತಾ ಇದ್ದೀವಿ ಅಂತ. ವಿಲನ್ ಯಾರು? ಇದು ತುಂಬ ಜನಕ್ಕೆ ಕಾಡ್ತಿರೋವಂಥ ಪ್ರಶ್ನೆ. ಅಂದರೆ ಸಿಚುವೇಶನಲ್ಲಿ ಇವಾಗ ಈಗ ಎಕ್ಸಾಂಪಲ್ ಕೊಡೋದಾದರೆ, ಈಗ ನಾನು ಇಲ್ಲಿ ಇಲ್ಲಮ್ಮ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ತೀನಿ ಅಥವಾ ಡೈರೆಕ್ಟರ್ ಹೋಗ್ತೀನಿ ಅಂತ ಅಂದರೆ ನಮ್ಮ ಅಮ್ಮನೇ ವಿಲನ್ ಆಗ್ಬಿಡ್ತಾರೆ. ಸೊ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಆ ಥರ ಪಾತ್ರಗಳು ಅಂದರೆ ಪ್ರೇಕ್ಷಕರು ನೋಡ್ದಂಗೆ ವಿಲನ್ಗಳು ಕಾಣಿಸ್ತಾರೆ ನಿಮಗೆ. ಪರ್ಟಿಕ್ಯುಲರ್ ಆಗಿ ಅಂತ ನಾನು ಹೇಳಕ್ ಹೋಗಲ್ಲ, ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಸೂಪರ್. ಓಕೆ, ಶಮಂತ್ ಅವ್ರಿಗೆ ಬಂದಿರೋ ಕಮೆಂಟ್, ಕಲರ್ಸ್ಗೆ ಒಂದು 4 ವರ್ಷ ಡೈಲಿ ನೋಡ್ತಾ ಇದ್ರು ನಾನು, ಒಂದು 5 ವರ್ಷದಿಂದ. ಸೊ ಒಂದು ಚಿಕ್ಕ ಗ್ಯಾಪ್ ಕೊಟ್ಬಿಟ್ಟು ಬರೋಣ ಅಂತ ಒಂದು ಸ್ವಲ್ಪ ಟೈಮ್ ತಗೊಂಡು ನನಗೆ ಒಂದಿಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಆಮೇಲೆ ಮತ್ತೆ ಬಂದಿದ್ದೀನಿ. ವೆರಿ ನೈಸ್. ಹೀರೋಯಿನ್ ಅವರಿಗೆ ಇದು ಕಮೆಂಟ್, ಹೀರೋಯಿನ್ ನಟಿ ಮೀನಾ ಥರ ಇದ್ದಾರೆ, ಇದಕ್ಕೇನೆ ಹೇಳ್ತೀರಾ? ಥ್ಯಾಂಕ್ ಯು. ಅಗ್ನಿ ಸಾಕ್ಷಿ ಅನ್ನೋ ಹೆಸರು ಯಾಕೆ, ಮತ್ತೆ ಯಾಕೆ ಅಗ್ನಿ ಸಾಕ್ಷಿ ಅನ್ನೋ ಹೆಸರೇ ಇಟ್ಟಿದ್ದೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಇದನ್ನ ಡೈರೆಕ್ಟರ್ ಸರ್ ನೀವು ಹೇಳಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಈ ಪಾತ್ರಗಳೆಲ್ಲ ಕ್ರಿಯೇಟ್ ಆಗಿರೋದಕ್ಕೆ, ಈ ಅಗ್ನಿ ಸಾಕ್ಷಿ ಅನ್ನೋ ಟೈಟ್ಲು ಮತ್ತೆ ನೀವು ನೋಡ್ತಾ ಇರೋದಕ್ಕೆ, ಈ ಐಪ್ ಕ್ರಿಯೇಟ್ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಅವರೇ ಕಾರಣ. ಆಮೇಲೆ ಅವ್ರಿಗೆ ಎಷ್ಟು ಡೀಟೇಲ್ ವರ್ಕ್ ಮಾಡ್ತಾರೆ ಅಂತ ಅಂದರೆ, ಸೊ ನನಗೆ ತುಂಬ ಈಸಿ ಆಗ್ಬಿಡುತ್ತೆ. ಅಷ್ಟು ಡೆಪ್ತಾಗಿ, ಅಂದರೆ ಇನ್ಕ್ಲೂಡಿಂಗ್ ಸಣ್ಣ ಸಣ್ಣ ರಿಯಾಕ್ಷನ್ ಕೂಡ ಬರೆದಿರ್ತಾರೆ ಅವರು. ಸರ್ ಯಾಕೆಂದರೆ ಇಲ್ಲ ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಅವ್ರ ಕನಸಿದು, ಆ್ಯಕ್ಚುಲಿ ಅವ್ರ ಕನಸಿನ ಕೂಸನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಈ ಅಗ್ನಿ ಸಾಕ್ಷಿ ಟೈಟ್ಲ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಫಸ್ಟ್ ಅಗ್ನಿ ಸಾಕ್ಷಿ ಅಂತ ಕ್ರಿಯೇಟ್ ಆಗಿದೆ ಅವ್ರ ಮೈಂಡಲ್ಲಿ, ಅದಾದ್ಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಹೌದು, ಗ್ರೇ ಶೇಡಲ್ಲೇ ಇರುತ್ತೆ. ಆ್ಯಂಡ್ ಇನ್ನೊಂದು, ಈ ಒಂದು ಗ್ರೇ ಶೇಡು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಿಕಾಸ್ ಇಷ್ಟು ವರ್ಷನೂ ಅಂದರೆ ತುಂಬ ಲವ್ಲಿ ಕ್ಯಾರೆಕ್ಟರ್ಸು, ಸ್ವಲ್ಪ ತುಂಬ ಸಟಲ್ ಆಗಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಸೊ ಈ ಪಾತ್ರ ನಂಗೆ ಸ್ವಲ್ಪ ಪರ್ಸ್ನಲ್ ಆಗಿ ತುಂಬ ಇಷ್ಟ. ವೆರಿ ನೈಸ್.
ಈಗ ನಾನು ವೇದಿಕೆನ ಮಾಧ್ಯಮ ಮಿತ್ರರಿಗೆ ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇವಾಗ. ಸೀರಿಯಲ್ ಬಗ್ಗೆ ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಟೈಟಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅಗ್ನಿಸಾಕ್ಷಿ ಅಂದ್ರೆ ಅಣ್ಣ ಬಾಂಡ್ ಈ ತರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮುಂಚೆ ರೀಲಾಂಚ್ ಆದ್ರೆ ಅಂದ್ರೆ ಆ ಥರ ಅಂದ್ರೆ ಈ ಎಕ್ಸ್ಪೆಷಲಿ ಟೈಟಲ್ ಅಲ್ಲೇ ದಮ್ ಇದೆ ಅನ್ನೋ ತರ ಎಲ್ಲ. ಮತ್ತೆ ಹಳೆ ಅಗ್ನಿಸಾಕ್ಷಿ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ನೀವೇನ್ ಅನ್ಕೊಂಡಿದ್ದೀರಾ ಅದು ಅಂದ್ರೆ ಅದಿರಲ್ಲ ಇಲ್ಲಿ ಬೇರೆ ತರನೇ ಅಗ್ನಿ ನೋಡ್ತೀರಾ, ಬೇರೆ ತರನೇ ಸಾಕ್ಷಿ ನೋಡ್ತೀರಾ. ಸೊ ಅಗ್ನಿಸಾಕ್ಷಿ ಅಂತ ಅಂದ್ರೆ ಸಪ್ತಪದಿ ತುಳಿದು ಅಲ್ಲಿ ಬಾಂಧವ್ಯಗಳ ಬೆಸುಗೆ ಆಗುತ್ತೆ. ಇಲ್ಲಿ ನಮ್ಮ ಅಗ್ನಿಸಾಕ್ಷಿಲಿ ಆ ದೇವ್ರೆ ಅಗ್ನಿ ನೀನು ಸಾಕ್ಷಿ ನೀನು ಅಂತ ಅವರಿಬ್ರು ಒಂದ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಟಕ್ ಆಫ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗೋ ಲವ್ ಬೆಸುಗೆ ಇದೆಲ್ಲ ಮುಂದಕ್ಕೆ ತೆರೆದುಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡ್ತೀರಾ ನೀವು ಅಪ್ಪ ಮಗ, ಅಮ್ಮ ಮತ್ತೆ ಮಗ, ಅವರಿಬ್ರು ಮಧ್ಯೆ ಎಲ್ಲಾ ಸೀರಿಯಲ್ಗಳಲ್ಲಿ ಬರೋ ತರ ಯಾವುದೇ ತರದ್ದು ನೀವು ಬಾಂಡಿಂಗ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೋಡಕ್ಕಾಗಲ್ಲ. ಇಲ್ಲಿ ಬೇರೆ ತರನೇ ನೋಡ್ತೀರಾ, ಬೇರೆ ತರನೇ ಅಪ್ಪ ಮಗ, ಬೇರೆ ತರನೇ ತಾಯಿ ಮಗ ಈ ತರ. ಸೊ ಮತ್ತೆ ಎಕ್ಸ್ಪೆಷಲಿ ಹುಡುಗ ಹುಡುಗಿ ಬತ್ತು ಅಂತ ಅಂದ ತಕ್ಷಣ ಲವ್ ಸ್ಟೋರಿ ಇರುತ್ತೆ, ಅದು ಕ್ಯಾಶುಯಲ್ ಆಗಿರುತ್ತೆ. ಅಂದ್ರೆ ಇಲ್ಲಿ ವಿಭಿನ್ನವಾಗಿರುತ್ತೆ. ಅದಲ್ದಲೆ ಅದ್ರ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಫ್ಯಾಮಿಲಿ ಅಂತ ನೋಡ್ತು ಅಂತ ಅಂದ್ರೆ ಥ್ರೋಟ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರುವಂಥ ಕಷ್ಟ ಸುಖಗಳನ್ನೆಲ್ಲ ನೀವು ನೋಡ್ತೀರಾ. ಎಲ್ಲ ಕಡೆನೂ ಅದೇ ಬರುತ್ತೆ, ಇಲ್ಲೇನು ಡಿಫ್ರೆನ್ಸು ಅಂತ ಅನ್ಬೋದು. ಅದರಲ್ಲಿ ಟೆಸ್ಟ್ಗಳಿದೆಯಲ್ಲ, ಸೊ ಅದನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇದು ಸರ್ ಥ್ರೋಟ್ ಹೇಳ್ಬೇಕು ಅಂದರೆ. ಇದಕ್ಕೆ ಮೊದಲು ನೀವು ಯಾವ್ದಾದ್ರು ಮಾಡಬೇಕು ಸರ್? ಇದಕ್ಕಿಂತ ಮುಂಚೆ ಇದೇ ಕಲರ್ಸ್ ಕನ್ನಡದಲ್ಲಿ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ, ಗೀತಾ ಮಾಡಿದ್ದೆ, ಸ್ಟಾರ್ ಸುವರ್ಣದಲ್ಲಿ ರಾಣಿ ಅಂತ ಒಂದು ಮಾಡಿದ್ದೆ. ಫಸ್ಟ್ನೇದಾಗಿ ನಾನು ಮುದ್ದು ಲಕ್ಷ್ಮಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ತುಂಬ ಅಸೋಸಿಯೇಟ್ ಆಗಿ, ಪ್ರೋಗ್ರಾಮ್ ಹೆಡ್ ಆಗಿ, ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಕೆಲಸಗಳು ಮಾಡಿದ್ದೀನಿ. ಒಂದೆರಡು ಸಿನಿಮಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ನೀವೇನು ಪ್ರೊಮೋ ತೋರಿಸಿದ್ರೆ ಆಲ್ರೆಡಿ ನೀವು ಹೇಳಿರೋ ಸೀರಿಯಲ್ಗಳ ಅಲ್ಲಿ ಛಾಯಾ ಬಂದವು, ಅದೇ ವಿಲನ್ಗಳು, ಫ್ಯಾಮಿಲಿ ವಿಲನ್ಗಳು ಅದೇ ಇದ್ರಲ್ಲೂ ಅದೇ ಥರನೇ ಅಂತ ಅನ್ಸ್ತಾ ಇಲ್ವ? ಹೌದು ಸರ್. ಅಂದ್ರೆ ಕ್ಯಾರೆಕ್ಟರ್ ಅದೇ, ಅಪ್ಪನೇ ಇರಬೇಕು, ಮಗನೇ ಇರಬೇಕು. ಬಟ್ ಮಗ ಮತ್ತೆ ಅಪ್ಪನ ನಡುವೆ ಇರುತ್ತಲ್ಲ ಅದು, ಅಂದ್ರೆ ಆ ಕತೆ, ಆ ಸಮಾಗಮ, ಆ ಕ್ಲಾಶಸ್ಸು, ಸೊ ಇದೆಲ್ಲ ಬೇರೆ ತರನೇ ಇರುತ್ತೆ. ಅಪ್ಪ ಮಗ ನಾರ್ಮಲ್ ಟಿಪಿಕಲ್ ಆಗಿ ಅಪ್ಪ ಮಗ, ಒಬ್ಬ ಅಪ್ಪ ಒಳ್ಳೇದು ಬಯಸ್ತಾನೆ, ಬಟ್ ಯಾವ ತರ ಬಯಸ್ತಾನೆ ಅವನು ಒಳ್ಳೇದನ್ನ, ಸೊ ಅದೆಲ್ಲ ನಿಮ್ಗೆ ವಿಭಿನ್ನವಾಗಿ ಕಾಣುತ್ತೆ ಇಲ್ಲಿ. ಸೊ ಮಗನೂ ಅಷ್ಟೇ, ಅಪ್ಪನ ನೋಡೋ ರೀತಿ ಬೇರೆ ತರ ಇರುತ್ತೆ ಬೇರೆಯವ್ರ ಮುಂದೆ, ಬಟ್ ಇಲ್ಲಿ ಅಪ್ಪನ ಒಬ್ಬ ಮಗ ನೋಡೋ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಅಗ್ನಿಸಾಕ್ಷಿ ನೋಡ್ಬೇಕು ನೀವೆಲ್ಲ. ಅಷ್ಟು ಕಟ್ಕೊಟ್ಟಿದ್ದಾರೆ ನಮ್ಮ ಸರ್. ಹ್ಯಾರಿ ಸರ್ ಇದೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಐ ಥಿಂಕ್ ಅವರು ಇರ್ಬೇಕಾಯ್ತು ಇಲ್ಲಿ. ಈಗಾಗಲೇ ಅಗ್ನಿಸಾಕ್ಷಿ ಒಂದು ಸೂಪರ್ ಹಿಟ್ ಆಗಿರೋಂಥ ಒಂದು ಸೀರಿಯಲ್. ಅದೇ ಟೈಟ್ ಇಟ್ಕೊಂಡಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆಡಿಯನ್ಸ್ನ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಏನು ತೋರಿಸ್ತೀರಾ, ಏನು ಮಾಡ್ತೀರಾ ಅಂತ. ಖಂಡಿತ ಸರ್. ಅವ್ರ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ಥರದ ಲೋಪಗಳು ಆಗ್ದಂಗೆ ತುಂಬಾ ಚೆನ್ನಾಗಿ, ತುಂಬಾ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀವಿ. ಈಗ ಮಾಡಿರೋ ಎಪಿಸೋಡ್ಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹಬ್ಬ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಇರೋದು ನೋಡ್ರೆ ಐ ಥಿಂಕ್ ನನಗೆ ಗೊತ್ತಾಗುತ್ತೆ ಇವರು ಒಳ್ಳೆ, ನನಗೆ ಕಲಾವಿದರೆಲ್ಲ ತುಂಬ ಅದ್ಭುತವಾಗಿ ಸಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿ ಇರುತ್ತೆ, ಅದರಿಂದ ನನಗೆ ತುಂಬ ಈಸಿನೂ ಆಗುತ್ತೆ. ಒಂದೇ ಥರ ಕ್ಯಾರೆಕ್ಟರ್ಗಳು ಬಂದಾಗ ಅವ್ರನ್ನ ಅಂದರೆ ಸ್ವಲ್ಪ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಏನಪ್ಪ ಅಂತ ನೀವು ಕೇಳಿದ್ರೆ ನನಗೆ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರತಿ ಪಾತ್ರನೂ ವಿಭಿನ್ನವಾಗಿರೋದ್ರಿಂದ ನನಗೆ ಮಾಡೋದಕ್ಕೆ ಮತ್ತು ನಿಮಗೆ ತೋರಿಸೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೀರೋಯಿನ್ ಪ್ಯಾಂಟಲ್ಲಿ ನೋಡಿದಾಗ ಒಂದು ಕಡೆ ಎಲ್ಲ ಸಿಂಡ್ರಲ್ಲಾ ಕತೆ. ಹೌದು ಬಂದು ಹೋಗುತ್ತೆ. ಸೊ ನಾರ್ಮಲ್ ಆಗಿ ಧಾರಾವಾಹಿ ಕಥೆಗಳು ಅಂತ ಅಂದ್ರೆ ತುಂಬಾ ಕಡೆ ನೋಡಿರೋದು, ತುಂಬಾ ಕಡೆ ಕೇಳಿರೋದು, ಈ ತರ ಆಗುತ್ತೆ. ಈ ತರ ನಾವು ಹಳೆ ಮಹಾಭಾರತಕ್ಕೆ ಹೋದ್ರೂ ಕೂಡ ಆ ಥರನೇ, ಅಂದರೆ ನಿತ್ಯ ಜೀವನ ಅನ್ನೋ ಥರ ಆಗಿರೋದ್ರಿಂದ ನಾವು ತೋರಿಸ್ಬೇಕಾಗುತ್ತೆ. ಬಟ್ ತೋರಿಸೋ ರೀತಿಗಳು ಸಿಂಡ್ರೆಲ್ಲ ಇದ್ರೂ ಸಿಂಡ್ರೆಲ್ಲಾಗ ಬರದೇ ಇರೋ ಕಷ್ಟಗಳು ಇವಳಿಗೆ ಬಂದಾಗ ಇಲ್ಲ, ಇವಳು ಸಾಕ್ಷಿಯಾಗಿ ಕಾಣ್ತಾಳೆ. ಸೊ ಸಿಂಡ್ರಲ್ಲ ಅನ್ನೋ ಕ್ಯಾರೆಕ್ಟರ್ನ ಈ ಸಾಕ್ಷಿ ಕ್ಯಾರೆಕ್ಟರ್ ಮರೆಸುತ್ತೆ ಇಲ್ಲಿ ಅಗ್ನಿಸಾಕ್ಷಿ ನೋಡಿದಾಗ. ಸರ್, ಒನ್ ಮೋರ್ ಥಿಂಗ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದರೆ, ಪ್ರಪಂಚದಲ್ಲಿ 7 ಕತೆಗಳೇ ಇರೋದು ಅಟ್ ದ ವೆರಿ ವೆರಿ ಬೇಸ್, ಗ್ರಾಸ್ ರೂಟ್ ಲೆವೆಲ್. ಆ 7 ಕತೆದು ಬೇಸಿಕ್ ಫೌಂಡೇಶನಲ್ಲೇ ಮಿಕ್ಕಿದ ಎಲ್ಲ ಕತೆಗಳು, ಎಲ್ಲ ಎಪಿಕ್ಸು ಬರೀ ಇಂಡಿಯನ್ ಮೈಥಾಲಜಿ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಆಲ್ ಸ್ಟೋರೀಸ್ ಅದರಿಂದನೇ ಸ್ಟೆಮ್ ಆಗೋದು. ಸೊ ಅಗ್ನಿಸಾಕ್ಷಿ ಆಲ್ಸೋ ಒಂದು ರಿಫ್ಲೆಕ್ಷನ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಎಸ್, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡೋರು ಇದ್ದಾರೆ, ಎಸ್. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಇನ್ ದ ಡೈರೆಕ್ಟರ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಇನ್ ದ ಪ್ರೊಡ್ಯೂಸರ್ಸ್ ವಿಷನ್. ಆ್ಯಂಡ್ ಇದುವರೆಗೂ ನಾವು ಆ್ಯಸ್ ಅ ಕಲರ್ಸ್ ಫ್ರೆಟರ್ನಿಟಿ, ಆ್ಯಸ್ ಅ ಕಲರ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಕೊಟ್ಟಿರೋದು. ವಿ ಹ್ಯಾವ್ ಗಿವನ್ ಹಿಟ್ಸ್ ಆಫ್ಟರ್ ಹಿಟ್ಸ್, ಆ್ಯಂಡ್ ಅದನ್ನು ನೀವು ಪವರ್ ಪಾಯಿಂಟಲ್ಲಿ ನೋಡಿದ್ದೀರಾ. ಸೊ ದಿಸ್
ಈ ನಮ್ಮ ಅಗ್ನಿಸಾಕ್ಷಿ 2 ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಥರೋ ಎಂಟರ್ಟೈನರ್. ಆಡಿಯನ್ಸಿಗೆ ಏನು ಬೇಕು ಅದನ್ನೇ ಒಂದು ಸ್ಲೈಸ್ ಆಫ್ ಲೈಫ್ ಆಗಿ ಪ್ರೆಸೆಂಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಆ್ಯಂಡ್ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್. ನಾನು ಇಲ್ಲ ಅಂತ ಎಲ್ಲ ಹೇಳಿದೆ. ಅಲ್ಲ, ನೀವು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ, ನಾನು ಡಿಫ್ರೆನ್ಸ್ ಹೇಳಿಲ್ಲ. ನಾನು ನೀವು ಕ್ವಶನ್ ನನಗೆ ಹಂಗೆ ಅನ್ನಿಸ್ತು. ನಿಮ್ಗೆ ಅನ್ಸಿದ್ರು ಹೇಳ್ತಾ ಇದಾರೆ, ಆನ್ಸರ್ ಮಾಡ್ತಿದ್ದಾರೆ. ನಾನು ಹಂಗೆ ಹೇಳೇ ಇಲ್ಲ. ನಿಮಗೆ ನಾನು ಆನ್ಸರ್ ಇಷ್ಟ ಆಗಿಲ್ವಾ? ಅಲ್ಲ, ಹಾಗಂತ ಅಲ್ಲ. ಅಥವಾ ನಾನೇನಾದ್ರೂ ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಇಲ್ಲ ಸರ್, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಸರಿ, ಕೊಟ್ಟಿದ್ದೆ. ಬೇರೆ ಆರ್ಟಿಸ್ಟ್ಗಳು ಯಾರು ಬರ್ತಾರೆ ಮುಂದಿನ ದಿನಗಳಲ್ಲಿ? 4ನೇ ಎಪಿಸೋಡಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಓ ಹೌದಾ ಅನ್ನೋ ಥರ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಅಂದರೆ ಎಲ್ಲ ಸೀರಿಯಲ್ಗಳು ನಾರ್ಮಲ್ ಆಗಿ ಎಲ್ಲರನ್ನೂ ತೋರಿಸ್ಬಿಡ್ತಾರೆ. ತೋರಿಸಾದ್ಮೇಲೆ ಮತ್ತೆ ಕತೆ ಸ್ಟಾರ್ಟ್ ಮಾಡೋದು ಇದ್ದಿದ್ದೆ. ಸೊ ಗ್ಯಾಪಲ್ಲಿ ಒಂದಷ್ಟು ಪಾತ್ರಗಳು, ಹೊಸ ಪಾತ್ರಗಳು ಬರ್ತವೆ. ಸೊ ಆ ಪಾತ್ರಗಳು ಅಷ್ಟೇ ಪವರ್ಫುಲ್ ಆಗಿರುತ್ತೆ, ಮಜಾ ಕೊಡುತ್ತೆ. ಸೀರಿಯಲ್ ಮೇಕಿಂಗ್ ಈಗ ತುಂಬ ಬದಲಾಗಿದೆ. ಯಾಕೆಂದರೆ ಮೊದಲು ಶೂಟಿಂಗ್ ಎಲ್ಲ ಈಗ ಹೊರ ರಾಜ್ಯಗಳು, ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಆ ಥರ ಪ್ಲಾನ್ಗಳೇನಾರು ಇದೆಯಾ? ಹೌದು ಸರ್. ಬಟ್ ವಿಷಯ ಅಂತ ಅಂದ್ರೆ ಸೋಲ್ ಅಂದ್ರೆ ಆತ್ಮ ಅಂದ್ರೆ ಏನೇ ಇರುತ್ತೆ, ನಾವು ಎಲ್ಲೇ ಹೋಗಿ ಎಲ್ಲೇ ಬಂದ್ರೂ ಕೂಡ ಸೊ ನಾವು ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗ್ತೀವಿ ಅಂತ. ಸೊ ನಾರ್ಮಲ್ ಆಗಿ ನಾವು ಫಸ್ಟ್ ಪ್ರೊಮೋ ಮಾಡಿದಾಗ ಮೇಕಿಂಗ್ ಅಲ್ಲಿ ಅದ್ಭುತ, ಸೂಪರ್, ಚೆನ್ನಾಗೈತೆ ಅಂತ ನನಗೆ ಪರ್ಸನಲ್ ಆಗಿ ಬಂದಿರೋ ಅಂತ ಕಮೆಂಟ್ಗಳು ಹಾಗೆ. ಬಟ್ 2ನೇ ಪ್ರೊಮೋ ನೋಡಿದಾಗ ನಾವು ಸೊ ಅವರಿಬ್ರು ಕನೆಕ್ಟ್ ಆಗ್ತಾರೆ, ಕೈ ಇಟ್ಕೋತಾರೆ ಆ ಥರ ಅಂದಾಗ ಇಲ್ಲ ಗುರು, ಅವ್ರ ಕನೆಕ್ಟಿವಿಟಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಕತೆ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ ಸರ್. ಮೋಸ್ಟ್ ಆಫ್ ಮನೆ, ಅಗ್ನಿ, ಸಾಕ್ಷಿ ಫ್ಯಾಮಿಲಿ ಸುತ್ತಾನೆ ಇರುತ್ತೆ. ಬಟ್ ಫ್ಯಾಮಿಲಿ ತುಂಬಾ ವೆರೈಟಿ ಕ್ಯಾರೆಕ್ಟರ್ಗಳು ನೋಡ್ತೀರಾ. ಇದಕ್ಕೆ ನನಗೆ ಗೌತಮ್ ಸರ್ ಆನ್ಸರ್ ಮಾಡಬೇಕು ಸರ್. ಮೈಕಲ್ ಹೇಳಿ ಸರ್, ಸ್ಟೇಜ್ ಮೇಲೆ ಬರ್ತೀರಾ ಸರ್, ಹೇಳಿ ಕ್ವಶನ್ ಇನ್ನೊಂದ್ಸಲ. ಅಲ್ಲಲ್ಲ, ಅದೇ ಸಾರ್ ಕೇಳ್ತಾ ಇರೋದು, ಟಿವಿಲಿ ಬಿಟ್ರೆ ಮತ್ತೆ ಎಲ್ಲಿ ನೋಡಬಹುದು? ನಿಮ್ದು ಯಾವ್ದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬೋದು. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಂದಿರುತ್ತೆ ಇದು ಫಸ್ಟ್ ಡೇ ಎಪಿಸೋಡ್ ಕೂಡ. ಸೊ ಅದನ್ನ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬೋದು. ಹೇಳಿ ಮೇಡಮ್. ಇಲ್ಲ ಮೇಡಮ್, ನಮಗೆ ಅಗ್ನಿ ಸಾಕ್ಷಿ ಬಂದು ಅದೇ ಈಗ ಹೇಳ್ದಂಗೆ ಪ್ರೊಡ್ಯೂಸರ್ ಸರ್ ಕನಸು ಅವರೇ ಅದನ್ನ ಬರ್ದಿರೋದ್ರಿಂದ ಎಕ್ಸ್ಪೆಷಲಿ ಅಲ್ಲ, ಒಂದು ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತು ಅಂತ ಅಂದ್ರೆ ಆ ಹಳೆ ಟೈಟ್ಲ್ ಇಟ್ಕೋತು ಅಂತ ಅಂದ್ರೆ ಸೊ ಅದನ್ನ ಕ್ಯಾರಿ ಮಾಡ್ತಿದ್ದಾರೆ, ಆ ಥರ ಇರುತ್ತೆ. ಬಟ್ ಪಾತ್ರಗಳು ಬಂದಾಗ ಖಂಡಿತವಾಗ್ಲೂ ಅದನ್ನ ಮರೆಸೋಂಥ ಪ್ರಯತ್ನ ಮಾಡಬೇಕು ಅಂತಾನೆ ನಮ್ಮೆಲ್ಲರ ಎಫರ್ಟು. ಅಂದ್ರೆ ಅದು ಆ ಲೆವೆಲ್ ಪೀಕ್ ಹೋಗಿದೆ. ಖಂಡಿತವಾಗ್ಲೂ ಒಂದಷ್ಟು ದಿನ ಹೋಗಾದ್ಮೇಲೆ ನೀವು ಹೇಳ್ತೀರಾ ಆ ಅಗ್ನಿ ಸಾಕ್ಷಿ ಮರೆತು ಈ ಅಗ್ನಿ ಸಾಕ್ಷಿ ನೋಡ್ತೀರಾ. ಅಷ್ಟು ಸಕ್ಕತ್ತಾಗಿ ಅಂದ್ರೆ ಪಾತ್ರಗಳನ್ನ ಕಟ್ಕೊಟ್ಟಿದ್ದಾರೆ. ಇದು ನಾನು ಅಲ್ಲಿ ಫೀಲ್ ಮಾಡೋದ್ರಿಂದ ನನಗೆ ಗೊತ್ತಾಗ್ತಿದೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಮೇಡಮ್ ಹೇಳಿದ್ರು ಕತೆ ಹೇಳೇ ಇರೋದು ಅದನ್ನ ಬೇರೆ ಥರ ತೋರಿಸ್ತೀವಿ ಅಂತ. ನಾವೀಗ ಇದೇ ಕಲರ್ಸ್ ಕನ್ನಡದಲ್ಲಿ ಪವಿತ್ರ ಬಂಧನ ನೋಡ್ತಾ ಇದ್ದೀವಿ, ಗೌರಿ ಕಲ್ಯಾಣ ನೋಡ್ತಿದ್ದೀವಿ. ಅದರಲ್ಲೂ ಬಾಸು ಸ್ವಲ್ಪ ರಗಡಾಗಿರ್ತಾರೆ, ಅದಾದ್ಮೇಲೆ ಅವ್ರನ್ನ ಮದುವೆ ಆಗೋ ಹುಡುಗಿ ಮತ್ತೆ ಅದೇನೋ ಚೇಂಜಸ್ ಆಗುತ್ತೆ. ಇಲ್ಲಿ ನಾವು ಮತ್ತೆ ಅದೇ ರಿಫ್ಲೆಕ್ಟ್ ಹೊಡಿತಾ ಇದೆಯಲ್ಲ ಅಂತ. ರಗಡ್ ನೋಡ್ತೀರಾ ಮೇಡಮ್, ಆದ್ರೆ ಇಲ್ಲಿ ಅಗ್ನಿ ಅಂತ ಕ್ಯಾರೆಕ್ಟರ್, ಆ ಪವರ್ಫುಲ್ ನೇಮೇ ಅಗ್ನಿ ಅಂತ ಅಂದಾಗ ಅಂದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್. ನಾನು ಹೇಳ್ತೀನಲ್ಲ ಪವಿತ್ರ ಬಂಧನ, ನೀವು ಮತ್ತೆ ಸಾರಿ ನಾನು ಹೆಸರು ಮೆನ್ಷನ್ ಮಾಡಕ್ ಹೋಗಲ್ಲ, ಎಲ್ಲ ಏನೇನು ಸೀರಿಯಲ್ ನೋಡ್ತೀರಾ ಅವರೆಲ್ಲರಿಗಿಂತ ವಿಭಿನ್ನವಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಅಗ್ನಿ. ನೀವು ಅಲ್ಲಿ ಫ್ರೇಮಲ್ಲಿ ನೋಡ್ಬೋದು, ನೀವು ಅವ್ರ ಫ್ರೇಮಲ್ಲಿ ನೀವು ಮುಂಚೆ ನೋಡಿದ್ದ ಇವಾಗ ಬ್ರೋ ಗೌಡ ಅಂತ ನೀವು ಸಪ್ರೇಟಾಗಿ ನೋಡೋದಕ್ಕೂ ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದು ನೋಡೋಕ್ಕೂ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ಮತ್ತೆ ಅಗ್ನಿ ಅಂತ ನಿಮ್ಗೆ ಅಲ್ಲಿ ಟೈಟ್ಲು ಅಂತ ಏನಿದೆ ಅದಕ್ಕೆ ತಕ್ಕಂತೆ ಸೂಟ್ ಆಗ್ತಾರೆ ಇವರು. ನೀವು ಶಾರ್ಟ್ಗಳಲ್ಲಿ ನೋಡ್ತೀರ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಐ ಥಿಂಕ್ ನೀವು ನೋಡಿದ್ರೆ ಐ ಥಿಂಕ್ ಗೊತ್ತಾಗುತ್ತೆ ಮ್ಯಾಮ್. ಸರ್ ಈಗ ಒಂದು 10 ಎಪಿಸೋಡ್ಗೆ ನಾವು ರೆಡಿ ಆಗಿದ್ದೀವಿ. ಟೆಲಿಕಾಸ್ಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇನ್ನೊಂದು 3 ಎಪಿಸೋಡ್ ಪ್ಲಾನ್ ಆಗಿದೆ. ಒನ್ಸ್ ಸ್ಟಾರ್ಟ್ ಆದ್ಮೇಲೆ ನಾವು ಮುಂದುವರಿತೀವಿ ಸರ್. ಡೈರೆಕ್ಟ್ರೆ, ಈ ಹಸೆಮಣೆಯಲ್ಲಿ ಹಣೆ ಬರವು ಅಂತಿದೆ. ಹಸೆಮಣೆ ಏರಕ್ಕೆ ಮುಂಚೆನೆ ಅವ್ರ ಹಣೆ ಬರ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಟ್ರೈಲರ್. ಅಂದ್ರೆ ದೇವರೇ ನಿಶ್ಚಯ ಮಾಡ್ಬಿಟ್ಟಿದ್ದಾನೆ ಸರ್, ಅಗ್ನಿ ಸಾಕ್ಷಿ ಅಂತ ಅಂದ್ಬಿಟ್ಟು. ಸೊ ನಿರ್ಣಯ ಆಗ್ಬಿಟ್ಟಿದೆ. ಈಗ ಸಾಮಾನ್ಯವಾಗಿ ಲಾಸ್ಟ್ ಇವ್ರು ಹೇಳ್ದಾಗೆ ಅಗ್ನಿ ಸಾಕ್ಷಿಲಿ ಹೀರೋಯಿನ್ಗೆ ಒಂದು ಟ್ಯಾಗ್ ಇತ್ತು, ಅಂದ್ರೆ ಪತಿರಾಯ ಅದನ್ನ ಕೂಗೋದಕ್ಕೆ ಒಂದು ಬ್ರ್ಯಾಂಡೆಡ್ ಆಗಿತ್ತು ಆಕೆ ಮಾತು. ಅಂದ್ರೆ ಪತಿರಾಯ ಅದೇನೋ ಒಂದು ವರ್ಡ್ ಬರುತ್ತೆ. ಆ ಥರದ್ದು ಏನಾದರೂ ಹೀರೋಯಿನ್ಗೋ ಹೀರೋಗೋ ಯಾವ್ದಾರ ಒಂದು ತುಂಬಾ ಇದೆ ಸರ್. ಅಂದ್ರೆ ಈ ಅಗ್ನಿಗೆ ಯಾರಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಆಗಲ್ಲ ಸರ್. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಡಿ, ಸುಮ್ಮನೆ ಹೋಗ್ತಾ ಇರಿ ಅಂತ ಅಂದ್ಬಿಟ್ಟು ಅವ್ನ ಟೆಂಪರ್ನ ರೇಸ್ ಮಾಡುತ್ತೆ ಅದು. ಯಾರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ನಮ್ಮ ಅಗ್ನಿಗೆ ಆಗಲ್ಲ, ಎಕ್ಸ್ಪೆಷಲಿ ಯಾರೇ ಆಗಿರ್ಲಿ ಅದು.
ಸೊ ಆದ್ರೆ ಈ ಹುಡುಗಿ ಕ್ಯಾರೆಕ್ಟ್ರು ಏನು ಅಂತ ಅಂದ್ರೆ ಏನಾರ ಇತ್ತು ಅಂದ್ರೆ ನೇರವಾಗಿ ಮಾತಾಡೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ತಾಳೆ, ಯಾಕಂದ್ರೆ ಅವಳಲ್ಲಿ ತಪ್ಪಿಲ್ಲ, ವಿಷಯ ಇಟ್ಕೊಂಡಿಲ್ಲ ಒಳಗಡೆ. ಸೊ ಹಂಗಾಗಿ ಇವ್ರು ಯಾವಾಗ್ಲೂ ಹಿಂಗೆ ಆಪೋಸಿಟಲ್ಲೇ ಇರ್ತಾರೆ, ನೋಡ್ತೀರಾ ಸರ್? ಅದು ಅದೇ ಇವ್ರಿಗೆ ಈ ವರ್ಡ್ ನೀವು ಹೇಳಿದ್ರಲ್ಲ ಡೈಲಾಗ್ ಅಂತ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ಹೀರೋ ಕೊಡಿ. ಆಬ್ವಿಯಸ್ಲಿ ನಿಮ್ಮೆಲ್ಲ ಕ್ಯಾಮ್ರಾ ಕಣ್ಗಳು ಇಡ್ಲೇಬೇಕಲ್ಲ. ಹೀರೋ